ಏನು ಇವತ್ತಿನ ದಿನ ನೋಡಿ ಇಲ್ಲೆಲ್ಲ ನೋಡ್ತಿದ್ದೀರಿ. ಈ ಕಾರುಗಳು ವೈಟ್ ಬೋರ್ಡ್ ಕಾರುಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ರು, ಅಂದರೆ ಬಾಡಿಗೆನ ಹೊಡಿತಿದ್ರು. ಇದು ಇನ್ಸ್ಟಾಗ್ರಾಮು ಫೇಸ್ಬುಕ್ನಲ್ಲಿ ಈ ಕಾರುಗಳನ್ನ ರಾಜಾರೋಷವಾಗಿ ಅಡ್ವರ್ಟೈಸನ್ನು ಕೊಟ್ಟು ಬಾಡಿಗೆಗಳನ್ನ ತೊಗೊಂಡು ಬಾಡಿಗೆ ಓಡಿಸ್ತಿದ್ರು. ಯಾಕಂದರೆ ಈಗಾಗಲೇ ನೋಡ್ತಿದ್ದೀರಾ ಚಾಲಕರ ಪರಿಸ್ಥಿತಿ ಏನಾಗಿದೆ ಅಂತ. ವಿಷ ಕುಡಿತಾ ಇದ್ದಾರೆ ಎಷ್ಟೋ ಜನ. ಮೊನ್ನೆನೂ ಒಬ್ಬ ಚಾಲಕ ವಿಷ ಕುಡಿದಿದ್ದಾನೆ. ತುಂಬ ನೋವಾಗುತ್ತೆ ನೋಡಿ. ಇವತ್ತು ನಾವು ಹಿಡ್ದಂಥ ಸಂದರ್ಭದಲ್ಲಿ ಈ ಕಾರಣವೇ ಧಮ್ಕಿಯನ್ನು ಹಾಕ್ತಾನೆ, ನೋಡ್ತೀಯಾ ನಾನು ಇದು ಮಾಡ್ತೀನಿ ಅಂತ ನಮ್ಮ ಹುಡುಗರಿಗೆ ಧಮ್ಕಿಯನ್ನು ಹಾಕ್ತಾನೆ. ಇದನ್ನೆಲ್ಲ ಫೇಸ್ ಮಾಡಿಕೊಂಡು ನಾವೆಲ್ಲ ವೈಟ್ ಬೋರ್ಡ್ಗಳನ್ನ ಏನಿವತ್ತು ಈ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ರಾಜಾರೋಷವಾಗಿ ಆ್ಯಡ್ ಕೊಡ್ತಕ್ಕಂಥವ್ರು ಅಡ್ವರ್ಟೈಸ್ಗಳನ್ನ ಕೊಟ್ಟು ರಾಜಾರೋಷವಾಗಿ ಓಡಿಸ್ತಾ ಇದ್ದಾರೆ. ಇಂಥವ್ರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಹೊರಟಿದ್ದೀವಿ. ಇದರಲ್ಲೂ ಅವಿವೇಕಿಗಳು ಕಮೆಂಟ್ಸ್ ಬಾಕ್ಸಲ್ಲಿ ಬಂದು ಏನೇನೋ ಬರ್ದಾಕ್ತೀರ. ಗಾಂಡು ನನ್ನ ಮಕ್ಕಳು, ನಿಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ, ಏನೂ ಕಿಸ್ಸೋದಿಲ್ಲ. ಏನು ಗೊತ್ತಾ, ಬರ್ದಾಕಕ್ಕೆ ಒಂದೇ ಆಗೋದು. ನನ್ನ ಮಕ್ಕಳ ನಿಮ್ಮ ಕೈಲಿ ಫೇಕ್ ಅಕೌಂಟಲ್ಲಿ ಇನ್ನೊಂದ್ರಲ್ಲಿ ಬಂದು ಬರ್ದಾಕಕ್ಕೆ ಅಷ್ಟೇ ಆಗೋದು. ತಾಕತ್ತಿದ್ರೆ ಇಂಥ ಒಂದು ಕಾರ್ಯಾಚರಣೆಗಳನ್ನ ಮಾಡ್ರು. ಇವತ್ತು ನಾವು ಚಾಲೆಂಜಾಗಿ ನಿಂತ್ಕೊಂಡು ನೋಡಿ ಇಲ್ಲೇ ತೋರಿಸ್ತಾ ಇದ್ದೀವಿ ರೆಡ್ ಹ್ಯಾಂಡ್ ಆಗಿ. ಯಾರ ಹತ್ರ ಭಿಕ್ಷೆ ಎತ್ತಿಲ್ಲ, ಯಾರ ಹತ್ರ ದುಡ್ಡಿಸ್ಕೊಂಡಿಲ್ಲ. ಕರ್ನಾಟಕ ಚಾಲಕರ ಒಕ್ಕೂಟ ಸ್ವಂತ ಖರ್ಚಿನಲ್ಲಿ ಬಂದು ಗಾಡಿಗಳನ್ನ ಹಿಡಿದು ಕೊಟ್ಟು ಚಾಲಕರಿಗೆ ಒಳ್ಳೇದು ಮಾಡೋಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದೀವಿ. ಕಮೆಂಟ್ಸ್ ಬಾಕ್ಸಲ್ಲಿ ಕೂತ್ಕೊಂಡು ಬರೀತೀರಿ ಅದು ಇದು ಏನು ಮಾಡ್ತೀವಿ, ಏನು ಮಾಡಿಬಿಡ್ತಾರೆ, ಏನೂ ಇಲ್ಲ, ಇದೆಲ್ಲ ಫೇಕ್ ಅಂತ. ನೋಡಿ ಇಷ್ಟು ಗಾಡಿಗಳು ಇವತ್ತೇನು RTO ಅಧಿಕಾರಿಗಳು ಹೆಸರೇಳೋದು ಬೇಡ, ಅವ್ರು ಸುಮ್ಮನೆ ಬೇಜಾರಾಗ್ತಾರೆ. ಇವತ್ತೇನು ಸೀಸ್ ಮಾಡಿದಂಥ RTO ಅಧಿಕಾರಿಗಳು ಇವತ್ತು ಸಂಪೂರ್ಣವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇಷ್ಟು ಗಾಡಿಗಳ ಡಾಕ್ಯುಮೆಂಟೇಷನ್ನ ಅಮಾನತು ಮಾಡ್ತೀವಿ ಅಂತ. ನಾವು ಕಷ್ಟಪಡ್ತಾನೆ ಇದ್ದೀವಿ. ನಾವು ಇಟ್ಕೊಟ್ಟಂಥ ಐಷಾರಾಮಿ ಕಾರುಗಳು ಇಲ್ಲೇ ಇದ್ದಾವೆ, ಇನ್ನೂ ಬಿಟ್ಟಿಲ್ಲ. ಬಂದು ನೋಡೋದಿಲ್ಲ. ಒಂದು ಕಡೆ ಅಧಿಕಾರಿಗಳನ್ನ ಬೈತೀರಿ, ಒಂದು ಕಡೆ ಚಾಲಕ ಸಂಘಟನೆಯನ್ನು ಬೈತೀರಿ, ಒಂದು ಕಡೆ ಚಾಲಕ ಸಂಘಟನೆಯ ಅಧ್ಯಕ್ಷರುಗಳನ್ನ ಬಾಯಿಗೆ ಬಂದಂಗೆ ಬೈತೀರಿ. ಏನೋ ತಗೊಂಡೋಗ್ಬಿಟ್ರು, ಸೂಟ್ ಕೇಸ್ ತೊಗೊಂಬಿಟ್ರು, ಪುಟ್ಕೋಸಿ ತೊಗೊಂಬಿಟ್ರು ಅಂತ ಹೇಳ್ತೀರಿ. ನಿಮ್ಮ ಹತ್ರ ಯಾವುದೇ ದಾಖಲಾತಿ ಇದ್ರೆ ತೊಗೊಂಬರ್ರೋ. ಸರಿ, ಯಾವ್ದಾರು ಕೆಲಸ ಮಾಡ್ರೋ ಅಥವಾ ಕೆಲಸ ಮಾಡೋರನ್ನ ಬಿಡ್ರೋ. ಬೆಳಗಿನಿಂದ ಏನು ಇವತ್ತು ಕಾರ್ಯಾಚರಣೆಯಲ್ಲಿ ನಮ್ಮ ಹುಡುಗರು ಇದ್ದರು, ಕಷ್ಟಪಟ್ಟು ದುಡಿಮೆ ಬಿಟ್ಟು ಟಿಫನ್ ಇಲ್ಲ, ಕೆಲಸಗಳಿಲ್ಲ, ನಮಗೂ ಕೆಲಸ ಇಲ್ಲ, ಒಂದು ಕಾರ್ಯಾಚರಣೆಗಳನ್ನ ಮಾಡಿದ್ವಿ. ಇವತ್ತು ನಮ್ಗೊಂದು ಖುಷಿ ವಿಷಯ ಏನಂತಂದರೆ TV9 ಕಿರಣ್ ಅವ್ರು ಬಂದು ಮಾತುಕತೆ ಮಾಡಿ ಇದಕ್ಕೊಂದು ನಾಂದಿ ಆಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲ ನಾವು ಅಮಾನತು ಮಾಡ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿನ ಆಫೀಸರ್ಸು ಒಪ್ಕೊಂಡಿದ್ದಾರೆ. ಅದನ್ನು ಕಾಲು ಎಳಿತೀರಿ, ಅದನ್ನು ಏನೇನೋ ಮಾತಾಡ್ತೀರಿ. ಬಂದ್ರೋ ನಿಮ್ಮನ್ನು ನಿಮ್ಮ ಅಪ್ಪದಿರು ಗಂಡಸರು ಅಂತಲೇ ಎತ್ತಿರೋದಲ್ವೇನ್ರೋ.